ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಅಂಶಗಳು: ತಹಶೀಲ್ದಾರ್ ಕಚೇರಿಯಲ್ಲಿ ಲಂಚ, ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಬೇಳೂರು. ನಾಳೆ ಬನ್ನಿ ಎಂದು ಬೋರ್ಡ್ ಹಾಕಿಕೊಂಡು ಕುಳಿತುಕೊಳ್ಳಿ, ಜನರಿಂದ ದೂರು ಬಂದರೆ ಹುಷಾರೆಂದ ಶಾಸಕರು. ಇಂದಿರಾ ಗಾಂಧಿ ಕಾಲೇಜು ವಾರ್ಷಿಕ ಚಟುವಟಿಕೆ ಉದ್ಘಾಟಿಸಿದ ಬೇಳೂರು. ಪೋಷಕರ ಕನಸು ನನಸಾಗಿಸಿ ಎಂದು ಶಾಸಕರ ಸಲಹೆ. ಬೀರೇಶ್ವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಲಹಾ ಸಮಿತಿ ನೇಮಕ. ಅಕ್ಟೋಬರ್ 17, 18, 19ರಂದು ವಿವಿಧ ವಸ್ತುಗಳ ಬೃಹತ್ ಎಕ್ಸ್ಪೋ, ವಿವಿಧ ತಿನಿಸುಗಳ ಆಹಾರ ಮೇಳ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕು ಕಚೇರಿಯಲ್ಲಿ ಲಂಚದ ಹಾವಳಿ ಜಾಸ್ತಿ ಆಗಿದೆ. ಜನಸಾಮಾನ್ಯರ ಕೆಲಸ ಮಾಡದೆ ಸತಾಯಿಸುತ್ತಿರುವುದನ್ನು ಸಹಿಸಿಕೊಂಡಿರುವುದಿಲ್ಲ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಎಚ್ಚರಿಕೆ ನೀಡಿದ್ದಾರೆ. ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಗುರುವಾರ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಅವರು ಮಾತನಾಡುತ್ತಿದ್ದರು. ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ತಹಶೀಲ್ದಾರ್ ರಶ್ಮಿ, ಪೌರಾಯುಕ್ತ ನಾಗಪ್ಪ, ಇಒ ಶಿವಪ್ರಕಾಶ್, ರಮೇಶ್ ಟಿಪಿ, ಹೊಳೆಯಪ್ಪ ಇನ್ನಿತರರು ಹಾಜರಿದ್ದರು. ತಾಲೂಕು ಆಫೀಸಲ್ಲಿ ಇತ್ತೀಚಿನ ದಿನದಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಜನರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಭಾಳಷ್ಟು ಕಂಪ್ಲೇಂಟ್ ಮಾಡ್ತಾರೆ. ತಾಲೂಕು ಆಡಳಿತ ಸರಿ ಇಲ್ಲ ಅಂತ ಹೇಳಿದ್ರೆ ತಾಲೂಕಿನ ಯಾವುದೇ ಆಡಳಿತ ಸರಿ ಇರೋದಲ್ಲ. ತಾವು ಈಗ AC ಅವ್ರ ಬಗ್ಗೆ ಹೊಸ್ದಾಗಿ ಬಂದಿದ್ದೀರಿ, ನಾವು ಹೊಸ್ದಾಗಿ ಬಂದಿದ್ದೀವಿ. ಹಿಂದೆ ಹೇಗಿತ್ತು ನನಗೆ ಗೊತ್ತಿಲ್ಲ, ನೀವು ಬಸ್ನವರ ಒಳ್ಳೆ ಕೆಲಸ ಮಾಡಿದ್ರು ಮೇಡಮ್. AC ಅವರು ದಾವಣಗೆರೆಯಲ್ಲಿ ತಾವು ಮಾಡಿದ್ವಿ. ಪೇಪರಲ್ಲೂ ಸಹ ಬಂದಿದೆ, ಭ್ರಷ್ಟಾಚಾರ ನಡೀತದೆ ತಾಲೂಕು ಆಫೀಸಲ್ಲಿ, ದಿನನಿತ್ಯ ವಾಪಸ್ ಕಳಿಸ್ತಾ ಇದ್ದಾರೆ ಅಂತೇಳಿ ಬರ್ತಾ ಇದೆ. ಇದು ಈ ಥರ ಆದರೆ ಆಡಳಿತ ಹೇಗಾಗುತ್ತೆ ಅನ್ನೋದು ಯೋಚನೆ ಮಾಡೋ ಪರಿಸ್ಥಿತಿ ಇದೆ. ಯಾಕಂದರೆ ಪೇಪರಾಗಿ ಯಾಕೆ ಬರ್ತಾರೆ, ಯಾಕೆ ವಾಪಸ್ ಕಳಿಸ್ತಾರೆ, ನಿಮ್ಮ ಅಧಿಕಾರಿಗಳು ಏನು ಅವ್ರಿಗೇನು ಕೆಲಸ ಮಾಡೋಕ್ಕಾಗಲ್ವಾ, ಆಗತ್ತು ಅಂತ ಹೇಳಬೇಕು. ಒಂದು ಚೆನ್ನಾಗಿರೋ ಇದನ್ನು ಆಫೀಸಲ್ಲಿ ಈಗ ಯಾಕೆ ಈ ಥರ ಆಗ್ತದೆ ಅನ್ನೋ ಗೊತ್ತಿಲ್ಲ. ಆದ್ದರಿಂದ ಅದಕ್ಕೋಸ್ಕರ ಇದೊಂದು ಕರೆದಿದ್ದು ಮತ್ತು ಮುಂದಿನ ಚರ್ಚೆ ಇದೆ. ಇದ್ರ ಬಗ್ಗೆ ತಾವು ಮೇಡಮ್ ಅವರು ನನಗೆ ಸರಿಯಾದ ಉತ್ತರ ಕೊಡಬೇಕು. ಯಾರು ಸರಿ ಮಾಡಲ್ಲಂದರೆ ನೀವು ಯಾಕೆ ಏನು ಇದು ಮಾಡ್ತೀರಿ, ಮುಲಾಜಿ ಯಾಕೆ ನೋಡ್ತೀರಿ, ಅವರಿಂದ ಏನು ಆ ಥರ ಕೆಲಸ ಮಾಡಿಲ್ಲ ಅಂದರೆ ಅವ್ರಿಗೆ ನೋಟ್ಸ್ ಕೊಡ್ತೀರಿ, ಸಸ್ಪೆಂಡ್ ಮಾಡೋದಕ್ಕೆ ಏನಾದ್ರು ಇದ್ದರೆ ನೀವು ತೊಗೊಳ್ಳಿ, ಕಾನೂನು ಕೈ ತೊಗೊಳ್ಳಿರಿ. ತಾಲೂಕು ಆಡಳಿತದಲ್ಲಿ ಕೆಲಸ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅವ್ರು ಬೇಡ, ಅವ್ರು ಕಳಿಸ್ಕೊಡಿ. ಅವ್ರಿಗೆ ನಾನು ನಾಳೆನೇ ಮಾತಾಡ್ತೀನಿ, ಎಲ್ಲಿ ಹೋಗ್ಬೇಕು ಕೇಳಿ, ಯಾರು ಕಳಿಸ್ಬೇಕು ಹೇಳಿ. ಏನು ಹುಡುಗಾಟಿಗೆ ಅಂತ ತಿಳ್ಕೊಂಡಿದ್ದಾರೆ ನೀವು? ಇಷ್ಟು ದಿನ ಚೆನ್ನಾಗಿ ಬರ್ತಾಯಿತ್ತು, ಇತ್ತೀಚೆಗೆ ಸ್ವಲ್ಪ ವಾಪಸ್ ಕಳಿಸೋದು, ನಾಳೆ ಬನ್ನಿ, ನಾಳೆ ಬಾ ಅಂತ ಬೋರ್ಡ್ ಹಾಕಿಲ್ಲ. ಎಲ್ಲ ತಾಲೂಕಿನ ಆಡಳಿತ ಇದರಲ್ಲಿರುವಂಥ ಅಧಿಕಾರಿಗಳು ನಾನು ಹೇಳ್ತಾ ಇದ್ದೀನಿ, ನಿಮ್ಮ ವ್ಯಾಪ್ತಿಯಲ್ಲಿ ನೀವು ಕೆಲಸ ಸರಿಯಾಗಿ ಮಾಡಿಕೊಡ್ಬೇಕು, ಅಷ್ಟೇ ನಾನು ಹೇಳ್ತಾ ಇರೋದು. ಈ ಥರ ಕಂಪ್ಲೇಂಟ್ ಯಾಕೆ ಬರುತ್ತೆ ಈಗ? ಯಾವ ಉದ್ದೇಶಕ್ಕೆ ಬರ್ತಾ ಇದ್ದಾವೆ ಇವೆಲ್ಲ? ಒಂದಿಷ್ಟು ಅಧಿಕಾರಿಗಳು ಕೆಲವು ಪ್ರಗತಿಯ ಇದರಲ್ಲಿ ಸ್ವಲ್ಪ ನಮ್ಮ ತಾಲೂಕು ಆಡಳಿತ ಮತ್ತು ಇದರಲ್ಲಿ ಕೆಲವು ಪೇಪರ್ಗಳಲ್ಲೂ ಸಹ ಬಂದಿತ್ತು, ನಾನು ಅದ್ರ ಬಗ್ಗೆ ಗಮನ ಹರಿಸಿದ್ದೀನಿ. ಆನಂತರ ಕೆಲವು ಪಬ್ಲಿಕ್ಗಳಲ್ಲೂ ಸಹ ಕೆಲವು ತಾಲೂಕು ಆಡಳಿತ ಹಿನ್ನಡೆ ಆಗ್ತಾಯಿದೆ ಅಂತ ಹೇಳಿದಾಗ ಅದ್ರ ಬಗ್ಗೆ ಗಮನ ತಗೊಳ್ಳೋಕ್ಕೆ ಇವತ್ತಿನ ಒಂದು ಸಭೆ ಮಾಡಿದ್ದೀನಿ. ಹಾಗೆ ಬಗರ್ಕೊಮ್ಮೆ ಇರ್ಬೋದು ಮತ್ತು ಇನ್ನಿತರ ಇತ್ತು. ಮತ್ತು ಸಾಗರದ ರಸ್ತೆಗಳು ಈಗಾಗಲೇ ನಿಮ್ಗೆ ಗೊತ್ತಂಗೆ ಮಾರ್ಕೆಟ್ ರಸ್ತೆ, ನಮ್ಮ ನ್ಯಾಷನಲ್ ಹೈವೇದು ಅವೆಲ್ಲ ರಸ್ತೆಗಳು ಏನು ಪೆಂಡಿಂಗಿದ್ದು ಅವಕ್ಕೆಲ್ಲವಕ್ಕೂ ಈಗ ಮುಂದೆ ಆದಷ್ಟು ಬೇಗ ಮುಕ್ತಾಯ ಆಗಬೇಕನ್ನೋ ಉದ್ದೇಶ ಇವತ್ತು ಅದರ ಬಗ್ಗೆ ಚರ್ಚೆ ಇಟ್ಕೊಂಡು, ಮತ್ತು ಮಳೆ ಹಾನಿಯಿಂದ ಆಗಿರುವಂಥ ಪ್ರಕೃತಿ ವಿಕೋಪದಲ್ಲಿ ಹಾಳಾಗಿರುವಂಥ ಮನೆ ಮತ್ತು ಈ ಏನದು ಭತ್ತಗಳು ಏನು ಹಾಳಾಗಿದೆ, ಬೆಳೆಗೆ ಹಾಳಾಗಿದೆ, ಅದಕ್ಕೂ ಸಹ ಪರಿಹಾರ ಕೊಡೋ ದೃಷ್ಟಿಯಲ್ಲಿ ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಮಾಡಿ ಅವರಿಗೆಲ್ಲ ಕೆಲವರಿಗೆಲ್ಲ ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ಬಾಕಿ ಉಳಿದಿದೆ. ಅಂದರೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ರೀತಿಯಲ್ಲಿ ಕೆಲಸ ಮಾಡಬೇಕು ಅಧಿಕಾರಿಗಳು, ಅದಕ್ಕೋಸ್ಕರ ಒಂದು ಮೀಟಿಂಗ್ ಕರೆದಿದ್ದೀವಿ. ಅದ್ರ ಜೊತೆಗೆ ಇದು ಒಂದೇ ಅಲ್ಲ, ಈಗಾಗಲೇ ದೀಪಾವಳಿ ಹಬ್ಬ ಬಂದಿದ್ದರಿಂದ
ಈಗ ನಮ್ಮ ಪಿ ಡಿ ಒಗಳೆಲ್ಲ ಇಲ್ಲೇ ಬಂದಿದ್ದಾರೆ. ನಮ್ಮ ಹಳ್ಳಿ ಭಾಗದಲ್ಲಿ ಒಂದಿಷ್ಟು ಗಿಡ ಗಂಟೆಗಳನ್ನು ಸ್ವಚ್ಛ ಮಾಡಬೇಕು, ಅಲ್ಲೊಂದಿಷ್ಟು ಸ್ವಚ್ಛತೆ ಕಾಪಾಡಬೇಕು. ನಗರಸಭೆಯಲ್ಲಿ ಈಗಾಗಲೇ ಇವರು ನಮ್ಮ ನಾಗಪ್ಪ ಇದ್ದಾರೆ, ಅವರಿಗೂ ಹೇಳ್ತಾ ಇದೆ, ಹಬ್ಬ ಬಂದಿದೆ, ಹಬ್ಬದಲ್ಲಿ ಒಂದಿಷ್ಟು ಲೈಟ್ಗಳು ಹಾಕುವಂಥದ್ದು, ಆಮೇಲೆ ಸ್ವಚ್ಛತೆ ಕೊಡುವಂಥದ್ದು, ನಗರ ವ್ಯಾಪ್ತಿಯಲ್ಲಿ ಒಂದಿಷ್ಟು ಸ್ವಚ್ಛ ಮಾಡುವಂಥ ಕೆಲಸ ಮಾಡಬೇಕು. ಆಮೇಲೆ ಭಾಳಷ್ಟು ಇದಾವೆ, ಇಲ್ಲಿ ಭಾಳ ಜಾಗ್ರತೆ ತಗೊಳ್ಳೋ ಮುಂದಿನ ಇದಕ್ಕಾಗಿ ಅವ್ರಿಗೆ ಕರೆದಿದ್ದೀನಿ, ಯಾವ್ಯಾವ್ದು ಏನೇನು ಮಾಡ್ಬೋದು ಅನ್ನೋದು ತೊಗೊಂಡಿದ್ದೀನಿ. ಎಲ್ಲವೂ ಅಷ್ಟೇ. ಆಮೇಲೆ ಒತ್ತುವರಿ ಲೇಔಟ್ ಮಾಡುವಂಥವ್ರು ಇನ್ನಿತರ ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ಎಚ್ಚರಿಕೆ ಕೊಡೋ ರೀತಿಯಲ್ಲಿ ಕೆಲಸ ಮಾಡಬೇಕಾದಕ್ಕೋಸ್ಕರ ಅವ್ರಿಗೆ ಕರೆದಿದ್ದೀನಿ, ಬಿಟ್ಟರೆ ಬೇರೆ ಏನಿಲ್ಲ. ಆದಷ್ಟು ಬೇಗ ಆಗಬೇಕು. ಮತ್ತು ಮೊರಾರ್ಜಿ ದೇಸಾಯಿ ಶಾಲೆಗಳು ನಮಗೆ ಉಳ್ಳೂರು ಮತ್ತು ಬೇರೆ ಬೇರೆ ಕಡೆ ನಮಗೆ ಆಗಿದೆ. ಅದಕ್ಕೆ ಆದಷ್ಟು ಬೇಗ ಜಾಗ ಮಾಡಿಕೊಟ್ರೆ, ಆಗಲೇ ದುಡ್ಡು ಬಂದುಬಿಟ್ಟಿದೆ. ಈಗಾಗಲೇ 20 ಕೋಟಿ, ಒಂದು 34 ಕೋಟಿ ಹೀಗೆ ಸುಮಾರು ಹೊಸನಗರ ಸಾಗರದಲ್ಲಿ ಬಂದಿದೆ. ಅದನ್ನು ಸಹ ಆದಷ್ಟು ಬೇಗ ಮುಗಿಸಿ ಶಂಕುಸ್ಥಾಪನೆ ಮಾಡಿ ಆದಷ್ಟು ಬೇಗ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆಗಬೇಕಾಗಿದೆ. ನಾಗವಳ್ಳಿ ಅಂತ ಒಂದು ಇದರಲ್ಲೂ ಸಹ ಒಂದು ಏನದು ಪಶು ಆಸ್ಪತ್ರೆ ಆಗಿದೆ, 50 ಲಕ್ಷ ಬಂದಿದೆ, ಅದನ್ನು ಅಭಿವೃದ್ಧಿ ಮಾಡಬೇಕು. ಆಮೇಲೆ 68 ಲಕ್ಷ ರೂಪಾಯಿ ಈಗಾಗಲೇ ಗಂಧದ ಸಂಕೀರ್ಣಕ್ಕೂ ಸಹ ದುಡ್ಡು ಬಂದಿದೆ, ಮೊನ್ನೆ ನೀವು ಹೇಳಿದ್ದೀರಿ. ಆಮೇಲೆ UGD ವರ್ಕು 20 ಕೋಟಿ ರೂಪಾಯಿ ಬಂದಿದೆ, ಅದನ್ನು ಸಹ ಈಗಾಗಲೇ ಕೆಲಸ ಸರಿಯಾಗಿ ಇದು ಮಾಡ್ತಾ ಇಲ್ಲ, ಅವರಿಗೆ ಇನ್ನೂ ಅದಕ್ಕೆ ಆದ್ಯತೆ ಕೊಟ್ಟಿಲ್ಲ ಅನ್ನೋದಕ್ಕೋಸ್ಕರ ಇವೆಲ್ಲ ಚರ್ಚೆಗೋಸ್ಕರ ಕರೆದಿದ್ದೀವಿ. ಇದು ಅಧಿಕಾರಿಗಳಿಗೆ ಗೊತ್ತಾಗಬೇಕು, ಚರ್ಚೆ ಆಗಬೇಕು ಅಂತೇಳಿ ಅದ್ರ ಬಗ್ಗೆನೇ ಈಗಾಗಲೇ ತಗೊಂಡಿದ್ದೀನಿ. ಆದಷ್ಟು ಬೇಗ ಮುಕ್ತಾಯ ಆಗಬೇಕು, ನಮ್ಮ ರಸ್ತೆಗಳೆಲ್ಲ ಆಗಬೇಕು, UGD ಮುಗಿಬೇಕು ಮತ್ತು ಇಡೀ ಪ್ರವಾಸಿಗರಿಗೆ ಅನುಕೂಲ. ವಿದ್ಯಾರ್ಥಿ ಜೀವನದಲ್ಲಿ ಪದವಿ ಹಂತ ಅತಿ ಮುಖ್ಯವಾಗಿರುತ್ತದೆ. ಪೋಷಕರ ನಿರೀಕ್ಷೆ ನಿಜವಾಗಿಸಲು ಅವಿರತ ಪ್ರಯತ್ನ ಮಾಡಿ ಉತ್ತಮ ಫಲಿತಾಂಶ ಪಡೆಯಿರಿ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಶ್ರೀಮತಿ ಇಂದಿರಾ ಗಾಂಧಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಗುರುವಾರ 2025-26ನೇ ಸಾಲಿನ ವಿವಿಧ ಶೈಕ್ಷಣಿಕ ಚಟುವಟಿಕೆಗಳ ಉದ್ಘಾಟನೆ ನೆರವೇರಿಸಿ ಪ್ರಿಯದರ್ಶಿನಿ ವಾರ್ಷಿಕ ಸಂಚಿಕೆ ಬಿಡುಗಡೆ ಮಾಡಿ ಅವರು ಮಾತನಾಡುತ್ತಿದ್ದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಪ್ರಾಚಾರ್ಯ ಪ್ರೊಫೆಸರ್ ರಾಜೇಶ್ವರಿ ಹೆಚ್, ವರ್ಗಾವಣೆಗೊಂಡ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ರಂಗಣ್ಣನವರ್, ಡಾಕ್ಟರ್ ಮಹಾವೀರ್, ಮಾರುತಿ ಗೌಡ, ಲೋಕೇಶಪ್ಪ ಹೆಚ್ ಅವರನ್ನು ಸನ್ಮಾನಿಸಲಾಯಿತು. ಪ್ರಾಚಾರ್ಯ ಪ್ರೊಫೆಸರ್ ಚಂದ್ರಶೇಖರ್ ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಚಿತ್ರನಟ ಅರುಣ್ ಸಾಗರ್, ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ಸದಸ್ಯರಾದ ಮಧುಮಾಲತಿ, BH ಲಿಂಗರಾಜ್, ಗಣಪತಿ ಮಂಡಗಳೆಲೆ, ಸೈಯದ್ ಜಾಕಿರ್, ಎಲ್ ಚಂದ್ರಪ್ಪ, ಪ್ರಮುಖರಾದ ಡಾಕ್ಟರ್ ಶಿವಾನಂದ್ ಭಟ್, ಡಾಕ್ಟರ್ ರತ್ನಾಕರ್, ಯತೀಶ್ ಕುಮಾರ್ ಇನ್ನಿತರರು ಹಾಜರಿದ್ದರು. ಬಹಳ ಖುಷಿಯಾಗುತ್ತೆ. ಈ ಸಂತೋಷನೇ ಬೇಕಾಗಿದೆ ನಮಗೆ. ಈ ವಿದ್ಯಾರ್ಥಿಗಳಲ್ಲಿ ಈ ಸಂತೋಷ ಇರಬೇಕನ್ನೋದೇ ನಮ್ಮ ಉದ್ದೇಶ. ಈ ಥರ ಯಾವಾಗಲೂ ಸಂತೋಷದಲ್ಲಿ ಇರಬೇಕನ್ನೋದು ನಮ್ಮೆಲ್ಲರ ಬಯಕೆ. ಆ ಸಂತೋಷವನ್ನು ಈಡೇರಿಸುವಂಥಕ್ಕೆ ನಿಮ್ಮ ತಂದೆ ತಾಯಿಗಳು ಏನು ಇಷ್ಟಪಟ್ಟಿರ್ತಾರೆ, ಅವ್ರು ಹೀಗಾಗಬೇಕು, ನನ್ನ ಮಗ ಹೀಗಾಗಬೇಕು, ಮಗಳು ಹೀಗಾಗಬೇಕು ಅಂತಿರಲ್ಲ, ಆ ಈಡೇರಿಸುವಂಥ ಮಕ್ಕಳೇ ಈ ಥರ ಆಗಬೇಕನ್ನೋದು ನಮ್ಮ ಉದ್ದೇಶ. ಭಾಳ ಜನ ನೋಡಿದ್ರಿ, ಇವತ್ತು ಜೂನಿಯರ್ ಕಾಲೇಜಲ್ಲಿ ಭಾಳಷ್ಟು ಹುಡುಗರು ಅರ್ಧದಲ್ಲಿ ಸ್ವಲ್ಪ ಜನ ಹೊರಗೆ ಇರ್ತಾರೆ. ಹೇಳಿದರೆ ಪೋಷಕರಿಗೆ ಹೇಳಿದರೆ ಅವರಿಗೆ ನಮಗೆ ಬೇಜಾರಾಗುತ್ತೆ, ಯಾಕೆ ಹೇಳೋದಪ್ಪ ಅಂತ ಹೇಳಿ ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೂ ಸಹ ನಾವೇ ಕರೆದು ಮಾತಾಡಿ ಈ ಥರ ಮಾಡಬೇಡಿ, ತಪ್ಪು ಮಾಡಬೇಡಿ ಅಂತ ಹೇಳಿ ನಾನು ಸ್ವಲ್ಪ ಪೊಲೀಸರೆಲ್ಲ ಒಂದು ರೌಂಡ್ ಹಾಕ್ಸಿದ್ಮೇಲೆ ಎಲ್ಲ ಹೊರಗಡೆ ಬರ್ತಾರೆ. ಆ ಪರಿಸ್ಥಿತಿ ಆಗೋದು ಬೇಡ. ಒಂದು ಕಾಲೇಜ್ ಇವತ್ತು ನಮ್ಮ ಇಂದಿರಾ ಗಾಂಧಿ ಕಾಲೇಜ್ ಅಂತಂದರೆ ಒಂದು ಒಳ್ಳೆ ಹೆಸರಿದೆ. ಇಡೀ ರಾಜ್ಯದಲ್ಲಿ ಇವತ್ತು ಹೆಸರು ಪಡೆದಿರುವಂಥ ಉತ್ತಮವಾದಂಥ ದರ್ಜೆಯ ಒಂದು ಕಾಲೇಜನ್ನು ಇವತ್ತು ನಾವು ನಿಮಗೆ ಕೊಟ್ಟಿದ್ದೀವಿ. ನಿಮ್ಮ ಕೊಡುಗೆ ಅಷ್ಟೇ, ನೀವು ಚೆನ್ನಾಗಿ ಓದಿದಷ್ಟು ನಮ್ಮ ಕಾಲೇಜಿಗೆ ಹೆಚ್ಚು ಕೊಡುಗೆಯಾಗಿ ಕೊಡ್ತೀರಿ, ಕಾಲೇಜಿಗೆ ಒಂದು ಕೀರ್ತಿ ತಂದು ಕೊಡುವಂಥ ಕೆಲಸವನ್ನು ಮಾಡ್ತೀರಿ. ಸ್ಪೋರ್ಟ್ಸಲ್ಲಿ ಇರ್ಬೋದು, ಕಲ್ಚರಲ್ ಪ್ರೋಗ್ರಾಮ್ ಇರ್ಬೋದು, NSS ಅಲ್ಲಿ ಇರ್ಬೋದು, ಪ್ರತಿಯೊಂದು ಇದರಲ್ಲೂ ಸಹ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಡುವಂಥ ವಿದ್ಯಾರ್ಥಿಗಳು ಇವತ್ತು ನಮಗೆ ಖುಷಿ ತರುವಂಥ ವಿಚಾರ ಇವತ್ತು. ಹಾಗಾಗಿ ನಿಮ್ಮ ಕಾರ್ಯಕ್ರಮಗಳಿಗೆ ಇವತ್ತು ನನಗೆ ಸಾರಿ ಕ್ಷಮಿಸಬೇಕು. ನಾನು ಫ್ಲೈಟಿಗೆ ಬರಬೇಕಂದ್ರೆ ಆ ಫ್ಲೈಟ್ ಇವತ್ತೇ ಗಾಜರಿಗೆ ಒಂದು 40 ನಿಮಿಷ ಲೇಟ್. ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಲೇಟಾಗಿ ಬಂದಿದ್ದೀನಿ. ಕಾರ್ಯಕ್ರಮ ಬೇಗ ಬರಬೇಕಾಗಿತ್ತು, ಆದರೂ ಅದನ್ನು ಮನರಂಜನೆ ಮಾಡಲಿಕ್ಕೆ ಅರುಣ್ ಸಾಗರ್ ಅವರು ನೆರವೇರಿಸಿದ್ದಾರೆ. ಅಲ್ಲ, ನಮ್ಮ ಮಾಸ್ಟ್ರು ಒಂದು ಹಾಡು ಹೇಳಕ್ಕೆ ಯಾಕೆ ಅಷ್ಟು ಓಡಾಡ್ತಿದ್ರೆ ನನಗೆ ಅರ್ಥ ಆಗಿಲ್ಲ. ಇವಾಗ ಎಂತೆಂಥ ಹಾಡು, ಅಪ್ಪ ಲೂಸ, ಅಮ್ಮ ಲೂಸ, ಅರಳು ಮರ. ನಿಮ್ಮ ಸಿನಿಮಾ ಫೀಲ್ಡಲ್ಲಿ ಇಂಥ ಹಾಡುಗಳು, ಅಂಥ ಹಾಡೇ ಬೇಕು ಅವ್ರಿಗೆ ಜಾಸ್ತಿ. ನೀವು ಬೇರೆ ಹಾಡಾಕು ಅವ್ರಿಗೆ ಇಷ್ಟ ಆಗೋದು, ಈ ಥರ ಹಾಡಾಕು ಎಂಥ ಕೇಕೆ ಬರ್ತದೆ ಗೊತ್ತಾ, ಆ ಥರ ಹಾಡು. ಅಂದರೆ ಸಿನಿಮಾ ಫೀಲ್ಡರ್ ಆಗಿದೆ. ಅರುಣ್ ಸಾಗರ್ ಅವರು ಒಳ್ಳೆ ಮಿಮಿಕ್ರಿ ಮಾಡ್ತಾರೆ. ಸುಮಾರು 35 ವರ್ಷ ಹಿಂದೆ
ಆವಾಗ ಅವರು ಈ ಸಂಗೀತ ಕಲಾವಿದರನ್ನು ಇದು ಮಾಡ್ತಿದ್ರು, ಏನು ಆರ್ಕೆಸ್ಟ್ರಾ. ಆವಾಗ ಅವರ ಕಲಾವಿದರನ್ನು ತೋರಿಸ್ಕೊಂಡಿದ್ದು ಆವಾಗ. ಆ ಸಮಯದಲ್ಲಿ ನಾವು ಬಾಲ್ಯದಲ್ಲಿ ಅದು ನೋಡಿದಂಥದ್ದು, ಮಿಮಿಕ್ರಿ ಎಷ್ಟು ಅದ್ಭುತ ಮಾಡ್ತಿದ್ರು ಅಂತ. ಆನಂತರ ಅವರು ಸಿನಿಮಾ ನಾಡಿಗೆ ಹೋಗಿ ಇವತ್ತು ಆರ್ಟಿಸ್ಟ್ ಬೇರೆ ಆಗಿದ್ದಾರೆ. ಅವರಂದರೆ ಸಿನಿಮಾಕ್ಕೆಲ್ಲ ಈ ಲಕ್ಸುರಿ ಇದೆಲ್ಲ ಮಾಡ್ತಾರಲ್ಲ ಆರ್ಟಿಸ್ಟು, ಏನಂದರೆ ಸೆಟಪ್ ಮಾಡೋದಲ್ಲ, ಅದಕ್ಕೆಲ್ಲ ಇವರೇ ಈಗ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾರೆ. ಒಳ್ಳೆ ಕೆಲಸ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ವ್ಯಕ್ತಿ. ನಾನು ಯಾವಾಗಲೂ ಹೇಳ್ತೀನಿ, ಒಂದೇ ಥರ ರೋಲ್ ಮಾಡೋಕ್ಕೆ ಹೋಗ್ಬೇಡ ಮರ, ಜನ ಇಷ್ಟ ಬೀಳಲ್ಲ, ಬೇರೆ ಬೇರೆ ಮಾಡು ಅಂತ ಹೇಳ್ತೀನಿ, ಕೇಳೋದೇ ಇಲ್ಲ. ಅದೇ ಥರದ ರೋಲ್ ಮಾಡ್ತೀನಿ. ಬಿಗ್ ಬಾಸಲ್ಲಿ ನೋಡಿದ್ದಾರೆ ಎಷ್ಟು ಚೆನ್ನಾಗಿ. ಸ್ಥಳೀಯವಾಗಿರುವ ಸಹಕಾರಿ ಸಂಸ್ಥೆಗಳನ್ನು ಬೆಳೆಸಬೇಕು. ಸಹಕಾರಿ ಸಂಸ್ಥೆಗಳು ಆರ್ಥಿಕತೆಯ ಬೆನ್ನೆಲುಬು ಆಗಿರುತ್ತದೆ ಎಂದು ಬೀರೇಶ್ವರ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಕಲಸೆ ಚಂದ್ರಪ್ಪ ತಿಳಿಸಿದರು. ಸಾಗರದ ಶ್ರೀ ಬೀರೇಶ್ವರ ಕೋಆಪರೇಟಿವ್ ಸೊಸೈಟಿಗೆ ಬುಧವಾರ ನೂತನವಾಗಿ ನೇಮಕವಾಗಿರುವ ಶಾಖಾ ಸಲಹಾ ಸಮಿತಿ ಸದಸ್ಯರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ನಿರ್ದೇಶಕ ಶ್ರೀನಿವಾಸ್ ಮೇಸ್ತ್ರಿ ಹಾಗೂ ವ್ಯವಸ್ಥಾಪಕ ರವೀಂದ್ರ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಸಲಹಾ ಸಮಿತಿಗೆ ಆಯ್ಕೆಯಾದ ದೇವೇಂದ್ರಪ್ಪ, ಗಿರೀಶ್ ಗುಳ್ಳಳ್ಳಿ, ಗಣೇಶ್ ಪ್ರಸಾದ್, ಲಿಯೋ ಡಿಸೋಜಾ ಅವರನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಶಾರದಾ ನಾಯ್ಕ್, ಮಂಜುನಾಥ್, ಗೌತಮ್, ರಾಹುಲ್ ಕುಲಕರ್ಣಿ ಇನ್ನಿತರರು ಹಾಜರಿದ್ದರು. ಮಲ್ಟಿಸ್ಟೇಟ್ ಎಂಬ ಸಂಸ್ಥೆಯ ಇವತ್ತಿನ ಹೊಸ ನಿರ್ದೇಶಕರಾಗಿ ಬಂದಂಥ ಜಯೇಂದ್ರಪ್ಪ ಅವರೇ, ಯಶೋಧರ್ ಅವರೇ, ಗಣೇಶ್ ಪ್ರಸಾದ್ ಅವರೇ, ಗಿರೀಶ್ ಅವರೇ, ನಮ್ಮ ಹಿಂದಿನ ನಿರ್ದೇಶಕರ ಸ್ನೇಹಿತರಾದ ಶ್ರೀನಿವಾಸ್ ಅವರೇ ಮತ್ತು ಮಹಿಳಾ ನಿರ್ದೇಶಕರಾದ ಶಾರದಾ ನಾಯ್ಕ ಅವರೇ, ನಮ್ಮ ಮ್ಯಾನೇಜರ್ ಮತ್ತು ಸಿಬ್ಬಂದಿ ಅವರವರೇ, ಮಾಧ್ಯಮ ಸ್ನೇಹಿತರೆ, ಇದೊಂದು ಉತ್ತಮ ಸಂಸ್ಥೆ. ಯಾಕಂದರೆ ಸುಮಾರು 90ರಲ್ಲಿ ಪ್ರಾರಂಭ ಆಗಿ ಕೆಲವೇ ವರ್ಷಗಳಲ್ಲಿ ತನ್ನ ಛಾಪನ್ನು ಉತ್ತುಂಗಕ್ಕೇರಿಸಿದೆ. ಜೊತೆ ಮತ್ತು ಅಣ್ಣಾ ಸಾಹೇಬ್ ಜೊತೆ ಅವರಿಗೂ ಕೂಡ ನಾನು ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ನಾವು 2 ಕಾರ್ಯಕ್ರಮ, ಪ್ರೇರಣಾ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಇತ್ತೀಚೆಗೆ ಕೊರೋನಾ ಆದಮೇಲೆ ಅದನ್ನು ಸ್ವಲ್ಪ ಕಾರ್ಯಕ್ರಮ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾರೆ. ಇಲ್ಲಿಂದ ನಾವೆಲ್ಲ ಹೋಗೋದು ಅಷ್ಟು ಇದಿಲ್ಲ. ಹಾಗೇನೆ ಮನೆ ದೊಡ್ಡ ಪ್ರಮಾಣದಲ್ಲಿ ಭಾಳ ಮಾಡಿದ್ದಾರೆ ಕೆಲಸ. ಒಂದು ಬುದ್ಧಿಮಾಂದ ಮಕ್ಕಳ ಶಾಲೆ ಒಂದು 100 ಮಕ್ಕಳಿದ್ದಾರೆ ಅಲ್ಲಿ. ಅವಕ್ಕೆಲ್ಲ ಎಲ್ಲ ರೀತಿಯ ಸಹಕಾರ ಅವರ ಜೊಲ್ಲೆ ಮೇಡಮ್ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ನೇತೃತ್ವ ಮತ್ತು ಅವರ ಕುಮಾರ್ 2 ಜನ ಇದ್ದಾರೆ. ಅವರ ದೊಡ್ಡ ಮಗನೂ ಸ್ವಲ್ಪ ಬುದ್ಧಿಮಾಂದನೆ, ಅವರು 2ನೇ ಭಾಳ ಆ್ಯಕ್ಟಿವ್ ಆಗಿದೆ. ಅಂಥ ಸಂಸ್ಥೆ ಹುಟ್ಟಾಕಿ ಮಗನ ಪ್ರೇರಣೆ ಅಂತ ಶಶಿಕಲಾ ಜೋಲೆ ಅವರು ಹಾಗೂ ಅಣ್ಣಾ ಜೋಲೆ ಅವರು ಒಂದು ಪ್ರಯತ್ನದಿಂದ ಹಾಗೂ ಹೇಳಿದ್ರು. ಈಗಾಗಲೇ ನಮ್ಮ ಮಾಜಿ ಶಾಸಕರು ಅರ್ಥಳಾರಪ್ಪನವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು 4 ಜನ ಹೊಸದಾಗಿ ಏನು ನಮ್ಮ ಗಿರೀಶ್ವರ ಬ್ಯಾಂಕಿಗೆ ಸಲಹಾ ಸಮಿತಿ ಮಾಡಿದ್ದೀವಿ. ನಿಜಕ್ಕೂ ನಮಗೆ ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಸಾಗರದಲ್ಲೂ ಕೂಡ ಅವ್ರದ್ದು ತುಂಬ ಬ್ರಾಂಚಸ್ಗಳಿದ್ದಾವೆ. 230 ಬ್ರಾಂಚಸ್ ಇರೋದ್ರಿಂದ ಸಾಗರದಲ್ಲಿ ಕೂಡ ನಮಗೇನು ಒಂದು ಅವಕಾಶ ಕೊಟ್ಟೆ. ನಾನು ಈಗಾಗಲೇ ಒಂದು 5 ವರ್ಷ ಆಯ್ತಾ ನಾವು ಮಾಡ್ತಾರೆ, 6 ವರ್ಷ ಆಯಿತು. ಸತತ ನಮ್ಮ ಪ್ರಯತ್ನವನ್ನು ಯಾವುದೇ ರೀತಿಯಲ್ಲಿ ಡಿಪಾಸಿಟ್ ತರೋದಿರ್ಬೋದು, ಸಾಲ ಕೊಡಿಸೋದ್ರಲ್ಲಿ, ಸಾಲ ವಸೂಲಿಯಲ್ಲಿ ಇದ್ದಿದ್ದಂಥ ಮ್ಯಾನೇಜರ್ ಇರ್ಬೋದು, ಈಗಿರೋರು ಅವ್ರ ಜೊತೆಗೆ ಸಹಕಾರವನ್ನು ಕೊಡ್ತಾ ಬಂದಿದ್ವಿ. ಇನ್ನೂ ಕೂಡ ನಮ್ಮ ಸಾಗರ ನಿರೀಕ್ಷೆ ಇಟ್ಕೊಂಡು ನಮ್ಮಲ್ಲಿ ನಮ್ಮನ್ನೆಲ್ಲ ಇವತ್ತು ಹೇಳಿದರು ಗಣೇಶನವರು, ಯಾವುದೇ ರಾಜಕೀಯ ಇದಕ್ಕೆ ಇದಾಗಲ್ಲ ಬೇಡ, ನಾವೆಲ್ಲ ಸಮಿತಿಯವರ ಮೇಲೆ ಸಲಹಾ ಸಮಿತಿಯವರು ಕೂಡ ಹೊಂದಿದೆ. ಅದಕ್ಕೆ ಡೆವಲಪ್ಮೆಂಟ್ ಆಗಿ ಸಾಗರದಿಂದ ಏನು ಅವರಿಗೆ ಇವತ್ತು ಶಶಿಕಲಾ ಜೊಲ್ಲೆ ಅವರಿರ್ಬೋದು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿರ್ಬೋದು, ಅವರಿಗೆ ನಮಗೆ ವಿಶೇಷವಾಗಿ ಸಾಗರದ ಒಂದು ತಂಡ ಸಲಹಾ ಸಮಿತಿಯವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಮ್ಮ ಮ್ಯಾನೇಜರ್ ಕಡೆಯಿಂದ ರಿಪೋರ್ಟ್ ಹೋದರೆ ನಮಗೆ ನಿಜಕ್ಕೂ ಒಂದು ಒಳ್ಳೆಯ ಹೆಸರು ಬರುತ್ತೆ. ಈ ಬ್ಯಾಂಕಿಂಗ್ ಡೆವಲಪ್ಮೆಂಟ್ ಆಗೋದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣ. ಕೆಲವೊಂದು ಪ್ರಾಬ್ಲಮ್ಗಳು ಕೂಡ ಇದಾವೆ. ಅದನ್ನು ನಾನು ಶಶಿಕಲಾ ಜೊಲ್ಲೆ ಮೇಡಮ್ ಬಂದಂಥ ಸಂದರ್ಭದಲ್ಲಿ ಚರ್ಚೆಗಳನ್ನು ಕೂಡ ನಾವು ಮಾಡಿದ್ದೆ, ಅಧ್ಯಕ್ಷರಿಗೆ ಗೊತ್ತಿತ್ತು. ಯಾಕಂದರೆ ಈ ಆಶ್ರಯದಲ್ಲಿ ಕೆಲವೊಂದು ಬ್ಯಾಂಕ್ಗಳಲ್ಲಿ, ನ್ಯಾಷನಲ್ ಬ್ಯಾಂಕಲ್ಲಿ ಐ ಟಿ ರಿಟರ್ನ್ ಇನ್ನೊಂದು ಇರೋದ್ರಿಂದ ಕೊಡೋಕ್ಕೆ ಬರೋಲ್ಲ. ಅಂಥದ್ದಕ್ಕೆ ಬೀರೇಶ್ವರ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಇರೋದ್ರಿಂದ ನಮ್ಮದು 230 ಶಾಖೆಗಳು ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಗೋವಾದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಒಟ್ಟು ಸದಸ್ಯರು 4,24,840 ಸದಸ್ಯರು
ಈ ಸೆಪ್ಟೆಂಬರ್ ಎಂಡ್ವರೆಗೆ ಇದೆ. ಶೇರ್ ಕ್ಯಾಪಿಟಲ್ ಬಂದು 1,51,400. ರಿಸರ್ವ್ ಫಂಡು 2,237,10,960. ಡೆಪಾಸಿಟ್ 4,610 ಕೋಟಿ 9,58,367. ಸಾಲ ಹಾಗೂ ಮೂಲಗಳು 3,553 ಕೋಟಿ 5,53,212. ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಇನ್ವೆಸ್ಟ್ಮೆಂಟು 1,142 ಕೋಟಿ 90,38,192. ನಮ್ಮದು ಒಟ್ಟು ವರ್ಕಿಂಗ್ ಕ್ಯಾಪಿಟಲ್ ದುಡಿಯೋ ಬಂಡವಾಳ 5,327 ಕೋಟಿ 23,31,336. ಒಟ್ಟು 2024 ಹಾಗೂ 25ರ ದೀಪಾವಳಿ ಅಂಗವಾಗಿ ಸದ್ಗುರು ಮೊಬೈಲ್ಸ್ ವತಿಯಿಂದ ಕಡಿಮೆ ದರದಿಂದ ವಿವಿಧ ವಸ್ತುಗಳ ಬೃಹತ್ ಎಕ್ಸ್ಪೋ ಮೇಳವನ್ನು ಭದ್ರಕಾಳಿ ಸಭಾಭವನದಲ್ಲಿ ಅಕ್ಟೋಬರ್ 17, 18 ಮತ್ತು 19ರಂದು ನಡೆಸಲಾಗುತ್ತಿದೆ ಎಂದು ಸದ್ಗುರು ಮೊಬೈಲ್ ಸಂಸ್ಥೆಯ ಸದ್ಗುರು ಪವನ್ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಕಾರ್ಯಕ್ರಮದ ಸಂಯೋಜಕಿ ವರ್ಷಾ ಮಾತನಾಡಿದರು. ಪ್ರಮುಖರಾದ ಸಿಬಿನ್, ವೈಶಾಖ್, ಶರತ್, ಅನಿಲ್ ಇನ್ನಿತರರು ಹಾಜರಿದ್ದರು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 93-800-95-789 ಅಥವಾ 9483-928096 ಅಥವಾ 7204-367158 ಸಂಪರ್ಕಿಸಬಹುದು. ನಾನು ಪವನ್ ಸದ್ಗುರು ಅಂತ, ಪವನ್ ಸದ್ಗುರು ಮೊಬೈಲ್ಸ್ ಅಂತ ಸಾಗರದ ಜನತೆಗೆ ಪರಿಚಯ. ಸೊ ಅನಿಲ್ ಅವರು ಒಂದು ಕಾನ್ಸೆಪ್ಟ್ ತಗೊಂಡು ಬಂದ್ರು. ಏನು ಅಂತ ಹೇಳಿದ್ರೆ, ಬೇರೆ ಕಡೆ ಎಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳು, ಬಟ್ಟೆಗಳು, ಫುಟ್ವೇರ್ಗಳು, ಫುಡ್ಗಳು ಈ ರೀತಿ ಎಕ್ಸ್ಪೋ ಮಾಡ್ತಾ ಇದ್ದಾರೆ. ಹೊರಗಡೆ ಅವರೆಲ್ಲ ಬಂದು ಸಾಗರದಲ್ಲಿ ಆ ರೀತಿ ಈವೆಂಟ್ ನ ಆರ್ಗನೈಸ್ ಮಾಡಿ ಸೊ ಪ್ರಾಫಿಟ್ ನಷ್ಟು ಅವ್ರು ತಗೋ ಹೋಗ್ತಾ ಇದಾರೆ ಅಂತ ಈ ಕಾನ್ಸೆಪ್ಟ್ ಹೇಳಿದ್ರು. ಅವಾಗ ನನ್ಗೇನ್ ತಲೆಗೆ ಬಂತು, ಸರ್ ದೀಪಾವಳಿ ಕೂಡ ಹತ್ರ ಬರ್ತಾ ಇದೆ. ಸೊ ನನ್ನ ಮೇನ್ ಪ್ಲಾನ್ ಏನಿತ್ತು, ಸಾಗರದ ಒಂದು 20-30 ಉದ್ಯಮದಾರರ ಅಥವಾ ಒಂದು 50-60 ಉದ್ಯಮದಾರನ ಒಟ್ಟು ಮಾಡಿ ದೀಪಾವಳಿಗೆ ಜನಗಳಿಗೆ, ಕಸ್ಟಮರ್ಸ್ ಗಳಿಗೆ ಒಂದು ಬಂಪರ್ ಆಫರ್ ಕೊಡೋಣ ಅಂತ. ಅಂದ್ರೆ ಎಲ್ಲಾ ಸೆಕ್ಷನ್ ಅಲ್ಲೂ, ಬಟ್ಟೆಗಳಲ್ಲಾಗಿರ್ಲಿ ಅಥವಾ ಡೈಲಿ ಹೋಮ್ ಅಪ್ಲೈನ್ಸ್ ಅಥವಾ ಡೈಲಿ ಹೋಮ್ ಪ್ರಾಡಕ್ಟ್ಸ್ ಗಳು ಏನ್ ಸಿಗುತ್ತೆ ಅದೆಲ್ಲದ್ರಲ್ಲೂ ಕೂಡ ಅತ್ಯಂತ ಕಡಿಮೆ ದರದಲ್ಲಿ ನೆಕ್ಸ್ಟ್ ಲೆವೆಲ್ ಗೆ ಕಸ್ಟಮರ್ ರೀಚ್ ಆಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವ್ರು ಅನಿಲ್ ಹೇಳಿದ ತಕ್ಷಣ ನಾನು ಓಕೆ ಅಂತ ಹೇಳಿದೆ. ಮೇನ್ ಈಗ ಟ್ರೆಂಡ್ ಅಲ್ಲಿ ಇರೋದು ಸರ್ ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಈ ರೀತಿ. ಅಂಡ್ ಅದರ ಅಡ್ವಾಂಟೇಜ್ ಆಲ್ರೆಡಿ ನನ್ನ ಹತ್ರ ಈಗ ಅರೌಂಡ್ 4-5 ಲಕ್ಷ ಫಾಲೋವರ್ಸ್ ಇದ್ದಾರೆ. ಒಂದು ಸಣ್ಣ ಆಡ್ ನಾನು ಜಸ್ಟ್ ಆಡ್ ನ ಹಾಕಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಾಗರದಷ್ಟು ಜನಕ್ಕೆ ರೀಚ್ ಆಗ್ತಾ ಇತ್ತು. ಸೊ ಈ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಸಾಗರದಲ್ಲಿ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರೆಲ್ಲ ಈಗ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಇಂದ ಹೊರಗಡೆ ಹೋಗಿದ್ದಾರೆ. ಅವ್ರನ್ನೆಲ್ಲ ಒಗ್ಗೂಡಿಸಿ ಒಂದು ಕಸ್ಟಮರ್ ಬೇಸ್ ಅನ್ನ ಒಂದು ನನ್ನ ಕೈಲಾದಷ್ಟು ಎಷ್ಟು ಜನ ನನ್ನ ಜೊತೆ ಕೈ ಜೋಡಿಸ್ತಾರೆ ಅವರೆಲ್ಲರಿಗೂ ನಮ್ಮ ಕಸ್ಟಮರ್ ಬೇಸ್ ನ ರೀಚ್ ಮಾಡೋಣ ಅಂತ ಒಂದು ಪ್ರಯತ್ನ ಸರ್ ಇದು. ಅದ್ರ ಜೊತೆಗೆ ಬಹಳಷ್ಟು ಜನ ಬಿಸ್ನೆಸ್ ಅವರಿಗೆ ಒಂದು ಡೇಟಾ ಬೇಸ್ ಕಲೆಕ್ಟ್ ಆಗುತ್ತೆ, ಅವ್ರಿಗೆ ಪ್ರಾಫಿಟ್ ಕೂಡ ಆಗುತ್ತೆ ಸೇಲ್ಸ್ ಆಗೋದ್ರಿಂದ. ಅದನ್ನ ಈ ಭದ್ರಕಾಳಿ ಸಭಾಭವನದಲ್ಲಿ ಆರ್ಗನೈಸ್ ಪ್ಲಾನಿಂಗ್ ಕೊಟ್ಟರು. ಸೊ ಅದಕ್ಕೆ ನನ್ನ ಸೈಡ್ ಇಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ಹೆಚ್ಚು ಕಮ್ಮಿ ಒಂದು 20-30 ವರ್ಷ ಅಂತ ಹೇಳಿ ಆರ್ಗನೈಸೇಷನ್ ಅಲ್ಲೆಲ್ಲ ನಂದು ನೇಮ್ ಹೈಲೈಟ್ ಆಗಿರೋದು ಖುಷಿ ಅಂತ ಹೇಳಿ. ನಾವು ಗ್ಯಾಲಕ್ಸಿ ಇಂಟರ್ನ್ಯಾಷನಲ್ ಎಕ್ಸ್ಪೋ ಮೇನ್ ಕಾನ್ಸೆಪ್ಟ್ ಅನ್ನ ಪವನ್ ಅವರು ಮತ್ತೆ ಅನಿಲ್ ಅವರು ನಮಗೆ ಆಲ್ರೆಡಿ ಹೇಳಿದ್ದಾರೆ. ಏನಕ್ಕೆ ಪ್ಲಾನ್ ಮಾಡಿದೀವಿ, ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ, ಯಾವ ರೀತಿ ಆಪರ್ಚುನಿಟಿನ ಕ್ರಿಯೇಟ್ ಮಾಡಿ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸಾಗರ ಲೋಕಲಿಸ್ಟ್ ಗೆ ನಾವು ತುಂಬಾ ಫೋಕಸ್ ಮಾಡಿದ್ವಿ. ಆದ್ರೆ ಕೆಲವೊಂದ್ ಜನ ಅದನ್ನ ಚೆನ್ನಾಗಿ ಬಳಸ್ಕೊಂಡ್ರು, ಬಟ್ ಕೆಲವೊಂದ್ ಜನ ಅದನ್ನ ಹೇಗ್ ಬಳಸ್ಕೊಳ್ಳೋದು ಅಂತ ಗೊತ್ತಿಲ್ಲದೆ ಇಗ್ನೋರ್ ಮಾಡ್ಕೊಂಡ್ರು. ಬಟ್ ನಮಗೇನೂ ಇಲ್ಲ, ಅವ್ರು ಯಾವಾಗ್ಲೇ ಬಂದ್ರು ನಮ್ ಸಪೋರ್ಟ್ ಯಾವಾಗ್ಲೂ ಇದ್ದೇ ಇರುತ್ತೆ ಅವ್ರಗಳಿಗೆಲ್ಲ. ಮೇನ್ ಆಗಿ ಪ್ರಪ್ರಥಮ ಬಾರಿಗೆ ಇಡೀ ಸಾಗರದಲ್ಲಿ ಎಂದೂ ಕೇಳರಿಯದ ಈವೆಂಟ್ ಆರ್ಗನೈಸೇಷನ್ ನಾವು ಮಾಡ್ತಾ ಇದ್ವಿ, ಗ್ಯಾಲಕ್ಸಿ ಇಂಟರ್ನ್ಯಾಷನಲ್ ಎಕ್ಸ್ಪೋ. ಅದಕ್ಕೆ ನಮಗೆ ಸಪೋರ್ಟ್ ಆಗಿ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಸದ್ಗುರು ಮೊಬೈಲ್ಸ್ ಅವರು, ಪವನ್ ಅವರು ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮಗೆ ಈ ತರ ಇವೆಂಟ್ ಮಾಡ್ತಾ ಇದೀವಿ ಅಂತ ಹೇಳಿದೆ, ಹಗಲು ರಾತ್ರಿ ಅಂತ ನೋಡ್ದೆ ನಮ್ ಜೊತೆ ನಿಂತು ಮಹಾನ್ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಸಿಬಿನಣ್ಣ ಒಬ್ರು ಇನ್ಕ್ಲೂಡ್ ಆಗ್ತಾರೆ. ಅಂಡ್ ಆರ್ಬಿಡಿ ಮೇಳದಲ್ಲಿ ನಿಮಗೆ ಎಲ್ಲಾ ವೆರೈಟೀಸು ನಿಮಗೆ ಫುಡ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ದಾವಣಗೆರೆ ದೋಸೆ, ಪರೋಟ, ಜಲೇಬಿ, ಹೋಳಿಗೆ ಈ ತರ ಯೂನಿಕ್ ಆಗಿರೋ ಅಂತ ಪ್ರಾಡಕ್ಟ್ಸ್ ಅನ್ನ ನಾವು ಹಾಕಿದೀವಿ. ಅಂಡ್ ಉತ್ತರ ಕರ್ನಾಟಕದವರು
ಗಿರ್ಮಿಟ್, ಮಂಡಕ್ಕಿ, ಆಮೇಲೆ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ರನ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಇಲ್ಲಿ ಮೊನೋಪೊಲಿ ಸಿಸ್ಟಮ್ ಮಾಡಿರೋದ್ರಿಂದ ಸ್ಟಾಲ್ಸ್ ಅಲ್ಲಿ ಒಬ್ರಿಗೊಬ್ರಿಗೂ ಬಿಸ್ನೆಸ್ ಗೆ ತೊಂದರೆ ಆಗಲ್ಲ. ಸೊ ರಿಪೀಟೆಡ್ ಪ್ರಾಡಕ್ಟ್ಸ್ ಇಲ್ಲ ಅಂದ್ರೆ ಬಿಸ್ನೆಸ್ ಎಲ್ಲರಿಗೂ ಚೆನ್ನಾಗಾಗುತ್ತೆ, ವೆಂಡರ್ಸ್ ಕೂಡ ಒಳ್ಳೆ ಮಾರ್ಜಿನ್ ಸಿಗುತ್ತೆ. ಅಂಡ್ ಎಲೆಕ್ಟ್ರಿಕ್ ಬೈಕ್ ಅಂಡ್ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಅವರು ಕೂಡ ನಮ್ಮ ಎಕ್ಸ್ಪೋ ನಲ್ಲಿ ಸ್ಟಾಲ್ಸ್ ಹಾಕಿದ್ದಾರೆ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.